ಕರ್ನಾಟಕ ರಾಜ್ಯ ಸರ್ಕಾರದ 25 ಮತ್ತು 26ನೇ ಸಾಲಿನ ಬಜೆಟನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಈಗ ಮಂಡಿಸಿದ್ದಾರೆ. ಮುಖ್ಯಮಂತ್ರಿಗಳು ಕಳೆದ ಸಾಲಿನಲ್ಲಿ ವಿಶೇಷ ಘಟಕ ಯೋಜನೆಗೆ 39,000 ಕೋಟಿ ರೂಪಾಯಿಗಳನ್ನು ಕಾಯ್ದಿರಿಸುವಂಥ ಒಂದು ವಿಚಾರವನ್ನು ಈಗಾಗಲೇ ನಾವು ಗಮನಿಸಿದ್ದೇವೆ. ಈ ಬಾರಿ ಅದು 42,000 ಕೋಟಿಗೆ ಈಗ ಆ ಹಣವನ್ನು ನಿಗದಿ ಮಾಡಿದ್ದಾರೆ. ಆದರೆ ನಾವು ಕೆಲವು ಉತ್ತಮವಾದಂತಹ ಯೋಜನೆಗಳನ್ನು ಕೂಡ ಈಗಾಗಲೇ ಸನ್ಮಾನ್ಯ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿರುವಂಥದ್ದು. ಅದರಲ್ಲಿ ಮುಖ್ಯವಾಗಿ ದಲಿತ ಸಂಘರ್ಷ ಸಮಿತಿ ವತಿಯಿಂದ ನಾವು ಏನು ಒಂದು ಒತ್ತಾಯವನ್ನು ಮಾಡಿದ್ದೇವೆ, ಕಳೆದ 11 ವರ್ಷಗಳಲ್ಲಿ ಈ ವಿಶೇಷ ಘಟಕ ಯೋಜನೆಗೆ ನಿಗದಿ ಮಾಡಿರುವಂಥ ಹಣದಲ್ಲಿ ಅದರ ಒಂದು ಮೌಲ್ಯಮಾಪನ ಆಗಬೇಕು ಮತ್ತು ಈ ಹಣವನ್ನು, ಈ ಅನುದಾನವನ್ನು ಬಳಸಿಕೊಂಡಿರುವಂತಹ ನಮ್ಮ ಒಟ್ಟಾರೆ ಕರ್ನಾಟಕದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಕುಟುಂಬಗಳು ಅವು ಎಷ್ಟು ಮಟ್ಟಕ್ಕೆ ಅವು ಆರ್ಥಿಕ ಅಭಿವೃದ್ಧಿಯನ್ನು ಹೊಂದಿದ್ದೇವೆ ಅನ್ನುವಂತಹ ಒಂದು ಮೌಲ್ಯಮಾಪನವನ್ನು ಮಾಡಬೇಕು ಅನ್ನುವಂತಹ ಒಂದು ವಿಚಾರವನ್ನು ನಾವು ಪ್ರಸ್ತಾಪ ಮಾಡಿದ್ವಿ. ಅದನ್ನು ಮುಖ್ಯಮಂತ್ರಿಗಳು ತಮ್ಮ ಬಜೆಟ್ ಘೋಷಣೆಯಲ್ಲಿ ಅದರ ಬಗ್ಗೆ ತಮ್ಮ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹಾಗೆಯೇ ಒಂದು ವಿಶೇಷ ಅಧಿವೇಶನವನ್ನು ಕೂಡ ಕರೀಬೇಕು ಅನ್ನುವಂಥದ್ದನ್ನು ಹೇಳಿದ್ವಿ. ಅದನ್ನು ಕೂಡ ಮುಖ್ಯಮಂತ್ರಿಗಳು ಆ ವಿಶೇಷ ಅಧಿವೇಶನದಲ್ಲಿ ಪರಿಶಿಷ್ಟ ಜಾತಿ, ಪಂಗಡ ಮತ್ತು ಹಿಂದುಳಿದ ವರ್ಗಗಳ ಸಮುದಾಯಗಳ ಬಗ್ಗೆನೂ ಕೂಡ ಅದರ ಬಗ್ಗೆ ಪ್ರಸ್ತಾಪವನ್ನು ಮಾಡಿದ್ದಾರೆ. ಅದರ ಜೊತೆಗೆ ನಾವು ವಿಶೇಷವಾಗಿ ಏನು ಗುಣಮಟ್ಟದ ಆಹಾರ ಮತ್ತು ಇವತ್ತಿನ ಮಾರುಕಟ್ಟೆಗೆ ಆಧಾರಿತವಾಗಿ ಮಕ್ಕಳ ಒಂದು ಸ್ಕಾಲರ್ಶಿಪ್ಪನ್ನು, ಅದು ಹಾಸ್ಟೆಲ್ ಸ್ಕಾಲರ್ಶಿಪ್ ಏನಿದೆ ಅದನ್ನು ಹೆಚ್ಚು ಮಾಡಬೇಕು ಅಂತ ಕೇಳಿದ್ವಿ. ಬಟ್ ಬಜೆಟ್ ಭಾಷಣದಲ್ಲಿ ಅದರ ಪ್ರಸ್ತಾಪ ಇಲ್ಲದೆ ಇರೋದು ಸ್ವಲ್ಪ ಮಟ್ಟಿಗೆ ನಮಗೆ ಬೇಸರನೂ ಕೂಡ ಆಗಿರುವಂಥದ್ದು. ಒಟ್ಟಾರೆ ಈ ಒಂದು ಬಜೆಟಿನಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು 42,000 ಕೋಟಿಯನ್ನು ಏನು ಇವತ್ತು ಒಂದು ಅನುದಾನವನ್ನು ಕೊಟ್ಟಿದ್ದಾರೆ, ಅದು ಸದ್ಬಳಕೆ ಆಗಬೇಕು. ನಾವು ಸುಮಾರು 10ರಿಂದ 15,000 ಕೋಟಿ ರೂಪಾಯಿಗಳನ್ನು ಸಮಾಜ ಕಲ್ಯಾಣ ಇಲಾಖೆಗೆ ನಾವು ಕೊಡಬೇಕು ಅನ್ನುವಂಥದ್ದನ್ನು ಹೇಳಿದ್ವಿ. ಆದರೆ ಅವರು ಕೇವಲ 5,000 ಕೋಟಿ ರೂಪಾಯಿಗಳು ಅಷ್ಟೇ ಕೊಟ್ಟಿರುವಂಥದ್ದು. ಮತ್ತು ವಿವಿಧ ನಿಗಮಗಳಿಗೆ ಹೆಚ್ಚು ಕಮ್ಮಿ 500 ಕೋಟಿಯನ್ನು ನಿಗದಿ ಮಾಡಿದ್ದಾರೆ. ಇದು ಮತ್ತೆ ಈ ಸಮುದಾಯಗಳಿಗೆ ನೇರವಾಗಿ ತಲುಪಬೇಕಾದಂತಹ ಒಂದು ಅಮೌಂಟ್ ಇದು. ಆದರೆ ಯಾಕೆ ಈಗ ಆ ಒಂದು ಅನುದಾನವನ್ನು ಕೊಡುವಾಗ ನಮ್ಮ ಸಮಾಜ ಕಲ್ಯಾಣ ಇಲಾಖೆ ನೋಡಲ್ ಅದೊಂದು ಸಂಸ್ಥೆ ಆಗಿರೋದ್ರಿಂದ ಈಗ ಈ ಕೊಟ್ಟಿರುವಂಥ ಹಣದಲ್ಲೇ ನಮ್ಮ ಸಮಾಜ ಕಲ್ಯಾಣ ಇಲಾಖೆ ಸ್ಕಾಲರ್ಶಿಪ್ಗಳನ್ನು ಮತ್ತು ನಿಗಮಗಳನ್ನು ಈ ರೀತಿ ಅದಕ್ಕೆ ಕೊಡಬೇಕಾಗತ್ತೆ. ಸೊ ಇದು ಎಲ್ಲಿಗೆ ಮತ್ತೆ ಇದು ಶಾರ್ಟ್ ಫಾಲ್ ಆಗುತ್ತಾ ಅನ್ನುವಂಥದ್ದು ನಮಗೆ ಕಾಡ್ತಾ ಇರುವಂಥದ್ದು. ಸೊ ಮುಖ್ಯಮಂತ್ರಿಗಳು ಇದನ್ನು ಮತ್ತೊಮ್ಮೆ ಮರುಪರಿಶೀಲನೆ ಮಾಡಬೇಕು. ವಿಶೇಷವಾಗಿ ಶಿಕ್ಷಣವೇ ನಮ್ಮ ಒಂದು ಅಭಿವೃದ್ಧಿಯ ಮೂಲ ಆಧಾರ. ಅದು ಶಿಕ್ಷಣಕ್ಕೆ ಎಷ್ಟಾದರೂ ಕೊಡಲಿ, ನಾವು ಅದನ್ನು ಸ್ವಾಗತ ಮಾಡ್ತೇವೆ. ಆದರೆ ಶಿಕ್ಷಣಕ್ಕೆ ನಿಗದಿ ಮಾಡಿರುವಂಥ, ಅಂದರೆ ಸಮಾಜ ಕಲ್ಯಾಣ ಇಲಾಖೆಗೆ ನಿಗದಿ ಮಾಡಿರುವಂಥ ಹಣವನ್ನು ಅವರು ಮತ್ತೆ ಅದನ್ನು ಹೆಚ್ಚು ಮಾಡುವ ಪ್ರಯತ್ನವನ್ನು ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾವು ಹೇಳೋದಕ್ಕೆ ಇಷ್ಟಪಡ್ತೇವೆ. ಜೊತೆಗೆ ಉಳಿದಿದ್ದಂಗೆ ಈಗ ಕಳೆದ ಸಾಲಿನಲ್ಲಿ ಗ್ಯಾರಂಟಿ ಯೋಜನೆಗಳಿಗೆ ಈ ಒಂದು SCP ಹಣವನ್ನು ತೆಗೆದುಕೊಂಡಿರುವಂಥದ್ದು ಈಗಾಗಲೇ ಚರ್ಚೆ ಆಗ್ತಾ ಇದೆ. ಅದರ ಬಗ್ಗೆ ಅನೇಕ ರೀತಿಯ ಒತ್ತಡಗಳು ಕೂಡ ಬರ್ತಾ ಇದ್ದಾವೆ. ಆದರೆ ಈಗಲೂ ಕೂಡ ವಿಶೇಷವಾಗಿ ಸಾರಿಗೆಗೆ 1,555 ಕೋಟಿಯನ್ನು ತೆಗೆದುಕೊಂಡಿದ್ದಾರೆ. ಇದಕ್ಕೆ ಯಾವ ಮಾನದಂಡ ಅನ್ನೋದು ನಮಗೆ ಗೊತ್ತಾಗ್ತಾ ಇಲ್ಲ. ಸೊ ಒಂದು ಕಡೆ ನಾವು ನಮ್ಮ ವಿದ್ಯಾರ್ಥಿ ನಿಲಯಗಳಲ್ಲಿ ಹೆಚ್ಚಿನ ಮಕ್ಕಳು ಓದುವ ಸಂದರ್ಭದಲ್ಲಿ ಅವರಿಗೆ ಗುಣಮಟ್ಟದ ಆಹಾರ ಸಿಕ್ಕಬೇಕು ಮತ್ತು ಹೆಚ್ಚು ಅವರು
ಅದರಿಂದ ಪ್ರಯೋಜನ ಪಡ್ಕೊಳ್ಬೇಕು ಅನ್ನುವಂಥ ಒಂದು ವಾದ ಒಂದು ಕಡೆ ಇದ್ದರೆ, ಮತ್ತೊಂದು ಕಡೆ ಈಗ ಮತ್ತೆ ಬಜೆಟ್ನಲ್ಲಿ ಈ ಒಂದು ಗ್ಯಾರಂಟಿಗಳಿಗೆ ಹಣ ಹೋಗಿರುವಂಥದ್ದು ಸ್ವಲ್ಪ ಮಟ್ಟಿಗೆ ನಮಗೆ ಕಾಣಿಸ್ತಾ ಇದೆ. ಆದರೆ ನಾವು ಏನು ನಮ್ಮ ವಿಷಯ ಏನಿತ್ತು, ಈಗ ಹಿಂದಿನ ಸಾಲಿನಲ್ಲಿ SEP ಘಟಕಗಳ SEP ಹಣವನ್ನು ಬೇರೆ ಬೇರೆ ಇಲಾಖೆಗಳಿಗೆ ಏನು ಕೊಡ್ತಾ ಇದ್ರು, ಆ ಹಣವನ್ನು ಹಿಂದೆ ತೆಗೆದುಕೊಳ್ಳುವಷ್ಟು ಆ ಹಣನ ತೆಗೆದುಕೊಳ್ಳಿರೋದ್ರಲ್ಲಿ ಯಾವುದೇ ನಮ್ಮ ಆಕ್ಷೇಪಗಳು ಅಥವಾ ತಕರಾರುಗಳಿಲ್ಲ. ಆದರೆ ಗ್ಯಾರಂಟಿ ಬಂದ ಮೇಲೆ ಅದರಲ್ಲಿ ಹೆಚ್ಚಿನ ಹಣ ಅದಕ್ಕೆ ಹೋಗ್ತಾ ಇರುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಅದರಿಂದ ಸಬಲೀಕರಣಕ್ಕಾಗಿ ಏನು ಈ SEP ಕಾಯ್ದೆಯ ಮೂಲ ಉದ್ದೇಶ, ಅದು ದಲಿತರ ಒಂದು ಎಂಪವರ್ಮೆಂಟ್ಗೆ, ಅಂದರೆ ಒಂದು ಆಸ್ತಿಗಳನ್ನು ಅಥವಾ ಶಿಕ್ಷಣವನ್ನು ಹೆಚ್ಚು ತಗೊಳ್ಳೋದಕ್ಕೆ ಇದು ಅನುಕೂಲಕರವಾಗಿ ಇರಬೇಕಾಗಿತ್ತು. ಬಹುಶಃ ಮುಂದಿನ ದಿನಗಳಲ್ಲಿ ಅದನ್ನು ಮಾಡ್ತಾರೆ ಅನ್ನುವಂಥ ಭರವಸೆ ನಮಗೆ ಇದೆ.